ಸಿಟಿಯವರು ಪೊಲೀಸರು ಕೂಡ ಜಾಣರಿರ್ತಾರೆ. ಇವತ್ತು ಈ ಸರ್ಕಾರ, ನಾಳೆ ಇನ್ನೊಂದು ಸರ್ಕಾರ, ಮತ್ತು ಸಮ್ಮಿಶ್ರ ಸರ್ಕಾರ ಬರ್ಬೋದು, ಯಾವಾಗಿದ್ದರೂ ನಮ್ಮದು ಇದೇ ಡ್ಯೂಟಿ ಅನ್ನೋದರ ಪರಿಕಲ್ಪನೆ ಅವ್ರಿಗಿರುತ್ತೆ. ಕೆಲವು ಸಂದರ್ಭದಲ್ಲಿ ದೊಡ್ಡವ್ರು ಹೇಳಿದ್ದನ್ನು ಪಾಲನೆ ಮಾಡ್ತಿರ್ತಾರೆ ಮತ್ತು ಯಾರ ಜೊತೆಗೆ ಆ ರೀತಿ ವರ್ತಿಸ್ತಾ ಇದ್ದಾರೋ ಅವ್ರಿಗೆ ಹೇಳ್ತಿರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ. ನಿಮಗೇನಾರು ಎಕ್ಸ್ಪ್ಲೇನ್ ಮಾಡಿದ್ರಾ? ನಿಮ್ಮ ಜೊತೆಗೆ ಏನಾರು ಮಾತಾಡ್ತಿದ್ರಾ? ಇಲ್ಲ, ನನಗೆ ಫೋನ್ ಕಿತ್ಕೊಳ್ಳೋಕ್ಕಿಂತ ಪ್ರಯತ್ನ ಮಾಡಿದಾಗ ನಾನು ಗಲಾಟೆ ಮಾಡಿದೆ. ನನ್ನ ಅರೆಸ್ಟ್ ಮಾಡಿದ್ದೀರಾ, ಫಸ್ಟ್ ತೋರಿಸಿ, ಆಮೇಲೆ ಪಂಚನಾಮೆ ಮಾಡಿ, ಏನೇನಿದೆ ಅಂತ ತಗೊಂಡು ಸೀಸ್ ಮಾಡಿ ಸೀಲ್ ಹಾಕಿ ಕೊಡಿ. ನೀವು ನನಗೆ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಿ, ಯಾಕೆ ಹೆಂಗೆ ನೀನು ಕಿತ್ಕೋತೀಯ ಫೋನ್, ಹುಷಾರು ಅಂತೇಳಿ ಹೇಳಿ ಇದು ಮಾಡ್ತಿದ್ದಾಗ ಫೋನ್ ಡೈರೆಕ್ಷನ್ ಬರ್ತಿತ್ತು ಅವರಿಗೆ. ಓಕೆ, ಇನ್ನೂ ತೊಗೊಂಡಿಲ್ವಾ ಫೋನ್, ಇನ್ನೂ ತೊಗೊಂಡಿಲ್ವಾ ಅಂತ ನನ್ನ ಹೆಸರಿನಲ್ಲಿ ನನ್ನ ಕಾರ್ಯಾಲಯದಿಂದ ಟ್ವೀಟ್ ಆಗ್ತಿತ್ತಲ್ಲ, ಅದು ನೀವು ಮಾಧ್ಯಮದವ್ರು ಕಳಿಸಿದ ಮಾಹಿತಿ ಮೇಲೆ ಅವ್ರು ಟ್ವೀಟ್ ಮಾಡ್ತಿದ್ರು. ಅವರೇನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾನೇ ಟ್ವೀಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಒಂದು ಕಾರಣ ಇತ್ತು ಅವರಿಗೆ. ಮತ್ತು ಲೈವ್ ಲೊಕೇಶನನ್ನು ಶೇರ್ ಮಾಡಿದ್ದೀನಿ, ಅದನ್ನು ಬಂದ್ ಮಾಡಿಬಿಟ್ರೆ ಮೊಬೈಲ್ನ ಅನ್ನೋದು ಒಂದು ಕಾರಣ ಇತ್ತು. ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಗೊತ್ತಾ. ಇಷ್ಟೆಲ್ಲ ಯಾಕೆ ಅಂತ, ಇಷ್ಟೆಲ್ಲ ಷಡ್ಯಂತ್ರದ ಅವಶ್ಯಕತೆ ಇತ್ತಾ? ಹೀಗೆ ನೀವು ಯೋಚನೆ ಮಾಡಿದಾಗ, ಇದನ್ನು ಮಾಡಿದ್ದಾರೆ ಅಂತ ಅಂದಾಗ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ